ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ LKL ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ರಿಗೂ ಉಪಯುಕ್ತ ಆಗಿರೋಂತಹ SSC ಸ್ಕಾಲರ್ಶಿಪ್ಪಲ್ಲಿ NSP OTRನ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ವಿಡಿಯೋ ಅಂಟಿಲ್ ಕೊನೆವರೆಗೂ ನೋಡಿ. ಇದು ಯಾರೆಲ್ಲ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದಾರೆ, ಇನ್ನು 2 ಡೇಸ್ ಅಷ್ಟೇ ಇರೋದು, ಅವ್ರಿಗೆ ತುಂಬಾ ಉಪಯುಕ್ತವಾಗಿದೆ. ಸೊ ಗೈಸ್, ಫಸ್ಟ್ ನಾವು ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು NSP ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ನೀವು NSP ರಿಜಿಸ್ಟರ್ ನಂಬರ್ನ OTR ನಂಬರ್ನ ಯಾವ ರೀತಿ ಪಡ್ಕೊಳ್ಳೋದಂದ್ರೆ, ಒನ್ ಟೈಮ್ ರಿಜಿಸ್ಟರ್ ನಂಬರ್ನ ಈ ರೀತಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ 2 ಬಾಕ್ಸ್ ಕೊಟ್ಟಿರ್ತಾರೆ. ಬಾಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಯಾವಾಗಲೂ ಕೂಡ ನಾವು ಯಾವುದೇ ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು ವಿತ್ ಆಧಾರ್ ಜೊತೆ. ಸೊ ಆ ಒಂದು ನೀವು ಮೊಬೈಲ್ ನಂಬರ್ ಫಸ್ಟು ಹಾಕಿ OTP ಜನರೇಟ್ ಮಾಡಬೇಕಾಗುತ್ತೆ ಗೈಸ್. ಸೊ ಕ್ರೋಮಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ OTP ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು, ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂತಹ ಫೋನ್ ನಂಬರ್ಗೆ ಹಾಕ್ಬಿಟ್ಟು ಸೊ OTP ಜನರೇಟ್ ಮಾಡಿ. ಸೊ ಅದಾದಮೇಲೆ OTP ಜನರೇಟ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಸೊ ಅಂದರೆ ಡೌನಲ್ಲಿ. ಸೊ ಆ ಒಂದು ಕ್ಯಾಪ್ಚಾನ ನೀವು ಟೈಪ್ ಮಾಡಿ OTP ಹಾಕಿ ಗೈಸ್. ಸೊ ಗೈಸ್, OTP ಹಾಕಿದ್ಮೇಲೆ ಕೆಳಗಡೆ ಇರೋವಂತಹ ಕ್ಯಾಪ್ಚಾನ ಎಂಟ್ರಿ ಮಾಡ್ತೀರಾ. ಸೊ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಒಂದು ಸೆಕೆಂಡ್, ನಾನು ಕೂಡ ಕ್ಯಾಪ್ಚಾ ಹಾಕ್ತೀನಿ, ನಿಮ್ಮ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಡು ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಇರುತ್ತೆ. ಎಸ್ ಐ ಹ್ಯಾವ್ ಅಂತ ಕೊಟ್ಬಿಟ್ಟು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಗೈಸ್. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಮ ಫೋನ್ ನಂಬರ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಮತ್ತು ಬ್ಯಾಂಕ್ ಅಕೌಂಟು ಸೇಮ್ ಅದೇ ನಂಬರಲ್ಲಿ ಇರಬೇಕು ಗೈಸ್. ಸೊ ಇದು ಕಂಪಲ್ಸರಿ. ಈ ಥರ ಇದ್ದರೆ ಮಾತ್ರ ನಮಗೆ SSP ಸ್ಕಾಲರ್ಶಿಪ್ ಅಥವಾ ಅನದರ್ ಸ್ಕಾಲರ್ಶಿಪ್ ಬರೋದಾಗಿರುತ್ತೆ. ಸೊ ಆಧಾರ್ ನಂಬರ್ ಹಾಕ್ತೀರಾ. ಆಧಾರ್ ನಂಬರ್ ಹಾಕ್ಬಿಟ್ಟು ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಬಾಕ್ಸ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ OTP ಸೆಂಡ್ ಮಾಡ್ತಾರೆ ಗೈಸ್. ಸೊ ಆಧಾರ್ OTPನೂ ಕೂಡ ಬರುತ್ತೆ. ಆಧಾರ್ OTPನೂ ಕೂಡ ನೀವು ಹಾಕಬೇಕಾಗುತ್ತೆ ಗೈಸ್. ಸೊ ಆಧಾರ್ OTP ಹಾಕಿದ್ಮೇಲೆ ನಿಮ್ಮ ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ, ನಿಮ್ಮ ನೇಮು, ನಿಮ್ಮ ಅಡ್ರೆಸ್ಸು. ಸೊ NPCI ಸಕ್ಸಸ್ ಅಂತ ಬರುತ್ತೆ ಗೈಸ್. ಸೊ ಇದು ಕ್ರೋಮಲ್ಲಿ ಮಾಡಬೇಕಾಗಿರೋವಂಥದ್ದು. ಸೊ ನೆಕ್ಸ್ಟು ನಿಮ್ಮ ಡೀಟೇಲ್ಸು, ನಿಮ್ಮ ಫೋಟೋ ಆಗಿರಲಿ, ಪ್ರತಿಯೊಂದೂ ಅಲ್ಲಿ ಕೇಳುತ್ತೆ. ಮತ್ತು ನಿಮ್ಮ ಮದರ್ ನೇಮು ಮತ್ತು ಫಾದರ್ ನೇಮು ನೀವು ಇಲ್ಲಿ ಹಾಕಬೇಕಾಗುತ್ತೆ ಗೈಸ್. ಸೊ ಮತ್ತು ಮೇಲ್ ID ಕೂಡ ಹಾಕಬೇಕಾಗುತ್ತೆ. ಅದೇ ಮೇಲ್ IDಗೆ ನೀವು ಇನ್ಫಾರ್ಮೇಷನ್ನು ಕೂಡ, ಅಂದರೆ ನಿಮ್ಮ ನಂಬರ್ ಕೂಡ ಬರುತ್ತೆ. ಸೊ ಟೆಂಪ್ರವರಿ, ಇದು ನಾವು ಮೇಲಾಗಿ ಮಾಡ್ತಾ ಇರೋದು ಟೆಂಪ್ರವರಿ ರಿಜಿಸ್ಟ್ರೇಷನ್ನು. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ರೀತಿ ನೋಡಿ, ಅಲ್ಲಿ NPCI ಮ್ಯಾಪರ್ ಸ್ಟೇಟಸ್ ಅಂದರೆ ನಿಮ್ಮ ಬ್ಯಾಂಕು NPCIಗೆ ಕರೆಕ್ಟಾಗಿ ಲಿಂಕ್ ಆಗಿರಬೇಕು. ಸೊ ಇಲ್ಲಿ NPCI ಸ್ಕಾಲರ್ಶಿಪ್ಪಲ್ಲಿ NPCI ಅಂತ ಬರುತ್ತೆ. ಸೊ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ ಗೈಸ್. ಸೊ ಅದಾದಮೇಲೆ ರಿಜಿಸ್ಟರ್ ಆಯಿತಾ ಕ್ರೋಮಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಗೊಂದು ನಂಬರ್ ಕೊಡ್ತಾರೆ. ಸೊ ಆ ಒಂದು ನಂಬರ್ನ ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ಎಲ್ಲಾದರೂ ಬರ್ಕೊಂಡಾದ್ಮೇಲೆ ನೀವು ಡೈರೆಕ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ರೀತಿ NSP OTR ಅಂತ ಆ್ಯಪ್ನ ಹಾಕೋಬೇಕಾಗುತ್ತೆ ಗೈಸ್, ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಅದರಿಂದನೇ KYC ಮಾಡೋದು ಬಾಕಿ ಒಂದೇ ಒಂದು ಉಳಿದಿರುತ್ತೆ. ಸೊ ನೀವಿಲ್ಲಿ NSP OTRನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಧಾರ್ ಫೇಸ್ ID ಕೂಡ ರೆಕಮೆಂಡೇಷನ್, ಅಂದರೆ ಇಲ್ಲಿ ನಾವು ವೆರಿಫೈ ಮಾಡೋದಾಗಿರುತ್ತೆ. ಆಧಾರ್ ಫೇಸ್ ID ಅಂತ 2 ಆ್ಯಪ್ ಹಾಕ್ಕೊಳ್ಳಿ. ಒಂದು NSP, ಇನ್ನೊಂದು ಆಧಾರ್ ಫೇಸ್ ID. ಅದರಲ್ಲಿ KYC ಬೈ ಫೇಸ್ ಆ್ಯಪ್. ಫಸ್ಟು OTR ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ, ಆಧಾರ್ OTR ಆ್ಯಪ್ನ. ಅಲ್ಲಿ ನಿಮಗೆ OTR ರೆಫರೆನ್ಸ್ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಕ್ರೋಮ್ನಲ್ಲಿ, ನೀವು ಆ ಒಂದು ರಿಜಿಸ್ಟರ್ ಮಾಡಿದಾಗ, ಸೊ ಆ ಒಂದು ನಂಬರ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ OTP ಅಂತ ಕೊಡಬೇಕಾಗುತ್ತೆ ಗೈಸ್. ಸೊ ಸೆಂಡ್ OTP ಅಂತ ಕೊಟ್ಟಾಗ ನಿಮಗೆ OTP ಬರೋವಂಥದ್ದು. ಇದು ಮಾಡ್ತಾ ಇರೋದು ಯಾವ ಆ್ಯಪಲ್ಲಿ ಅಂತ ಅಂದರೆ, ಆನ್ಲೈನ್ OTR ಆ್ಯಪಲ್ಲಿ, ಅಂದರೆ NSP OTR ಆ್ಯಪಲ್ಲಿ ಇದನ್ನು ಮಾಡ್ತೀರಾ. ಸೊ ನಿಮಗೆ OTP ಆಗ್ತಿದ್ದಂಗೆ ಗೈಸ್, ನಿಮಗೆ OTP ಆಗ್ತಿದ್ದಂಗೆ ಡೈರೆಕ್ಟ್ ನಿಮಗೆ ಫೇಸ್ ID ರೆಕಗ್ನೇಷನ್, ಅಂದರೆ KYC ಮಾಡೋದಕ್ಕೆ ಕರ್ಕೊಂಡೋಗುತ್ತೆ ವಿತ್ ನಿಮ್ಮ ಆಧಾರ್ ಫೇಸು ಮತ್ತು ಅದನ್ನು ನಿಮ್ಮ ಫೇಸ್ನ ಮ್ಯಾಚ್ ಮಾಡೋದಕ್ಕೆ. ಸೊ ಇಲ್ಲಿ ಕೇಳುತ್ತೆ ಪ್ರೊಸೀಡ್ ವಿತ್ ಫೇಸ್ ಅಥೆಂಟಿಕೇಷನ್ ಅಂತ. ಈ ಒಂದು ಫೇಸ್ ಅಥೆಂಟಿಕೇಷನ್ ಮೇಲೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ನಾವು ಇನ್ನೊಂದು ಆ್ಯಪ್ ಹಾಕೊಂಡ್ವಲ್ಲ, ಫೇಸ್ ID ಅಥೆಂಟಿಕೇಷನ್ ಅಂತ ಪ್ಲೇಸ್ಟೋರಲ್ಲಿ, ಆ ಆ್ಯಪ್ಗೆ ಡೈರೆಕ್ಟ್ ಕರ್ಕೊಂಡೋಗುತ್ತೆ ಇದು ಇನ್ಸ್ಟಾಲೈಸ್ ಆಗಿ. ಸೊ ಅದಾದಮೇಲೆ ನಿಮಗಲ್ಲಿ ಟಿಕ್ ಮಾರ್ಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ, ನಿಮ್ಮ ಕ್ಯಾಮ್ರಾಗೆ ನೀವು ಕರೆಕ್ಟಾಗಿ ಕಣ್ಣನ್ನ ಬ್ಲಿಂಕ್ ಮಾಡಬೇಕು. ಬ್ಲಿಂಕ್ ಮಾಡ್ತಿದ್ದಂಗೆ ನಿಮಗೆ ಸೊ ಇಲ್ಲಿ ಆನ್ಲೈನ್ NSP OTR ರಿಜಿಸ್ಟರ್ ಆಗಿ ನಂಬರ್ ಬರುತ್ತೆ. ಇದನ್ನೇ ಸ್ಕಾಲರ್ಶಿಪ್ ಹಾಕಿ ಗೈಸ್. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.